ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ? ಭಾಗ 55. ಯಾಕೆ ಹಾಗೆ ನೋಡುತ್ತಿದ್ದೀಯಾ? ನಾನು ಮಾತನಾಡುತ್ತಿರುವುದು ತಪ್ಪು ಎನ್ನುವುದಾದರೆ ಇಷ್ಟು ವರ್ಷದಿಂದ ನೀನು ಮಾಡಿಕೊಂಡು ಬಂದದ್ದು ಏನು? ನಿನ್ನ ಮಾವ ಆಡಿದ ಮಾತುಗಳಿಂದ ಕೋಪಗೊಂಡು ಇಷ್ಟು ವರ್ಷ ಮಹಿಮಾಳಿಗೆ ಶಿಕ್ಷೆ ಕೊಡುತ್ತಾ ಬಂದೆಯಲ್ಲ, ಅದು ಎಷ್ಟು ಸರಿ ಎನ್ನುವ ಪಾರ್ಥನ ಮಾತಿಗೆ ತತ್ತರಿಸಿ ಹೋದನು ಮಹರ್ಷಿ. ಆದರೂ ಅವನ ಮಾತಿಗೆ ಸೋಲದವನು, ಸ್ಟಾಪ್ ಇಟ್ ಪಾರ್ಥ, ಏನಂತ ಮಾತಾಡ್ತಿದ್ದೀಯಾ? ರಿತನ್ಯಾಗೆ ಅವಳನ್ನು ಹೋಲಿಸಬೇಡ, ಹಾಗೆ ರಿತನ್ಯ ತಂದೆಗೆ ಅವಳ ತಂದೆಯನ್ನು ಹೋಲಿಸಬೇಡ. ಈಗ ಏನೋ ಕೋಪದಲ್ಲಿ ಹಾಗೆಲ್ಲ ಮಾತನಾಡಿರಬಹುದು. ಮುಂದೊಂದು ದಿನ ಅವರು ನಿಮ್ಮಿಬ್ಬರ ಮದುವೆಗೆ ಖಂಡಿತ ಒಪ್ಪುತ್ತಾರೆ. ಹಾಗೆ ಅವಳಿಗೆ ಶಿಕ್ಷೆ ಕೊಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೆಯಲ್ಲ, ಯಾರು ಯಾರಿಗೆ ಶಿಕ್ಷೆ ಕೊಟ್ಟಿರುವುದು? ನಾನೇನಾದರೂ ನನ್ನನ್ನು ಪ್ರೀತಿಸು ಎಂದು ಅವಳಿಗೆ ಹೇಳಿದ್ದೇನಾ? ಇಲ್ಲ ತಾನೇ? ನನ್ನ ನೆಮ್ಮದಿಯನ್ನು ಹಾಳು ಮಾಡಿ ನನಗೆ ಶಿಕ್ಷೆ ಕೊಡುತ್ತಿದ್ದಾಳೆ ಈಗ. ಮಹರ್ಷಿ, ಏನಾಗಿದೆ ನಿನಗೆ? ಇಷ್ಟು ದಿನ ಅವಳೇ ತಾಳಿ ಕೊಟ್ಟುಕೊಂಡು ಬಂದಿದ್ದಾಳೆ ಎಂದು ಕೋಪ ಮಾಡಿಕೊಂಡಿದ್ದೆ. ನಿನ್ನ ಕೋಪದಲ್ಲಿ ನ್ಯಾಯ ಇತ್ತು. ಆದರೆ ಈಗ ನೀನೇ ಅವಳಿಗೆ ತಾಳಿ ಕಟ್ಟಿದ್ದೀಯಾ. ಅವಳು ನಿನ್ನ ಹೆಂಡತಿ ಕಣೋ. ಇನ್ನು ಎಷ್ಟು ದಿನ ಎಂದು ಹೀಗೆ ಇರಬೇಕು ಎಂದುಕೊಂಡಿದ್ದೀಯಾ? ಪ್ಲೀಸ್ ಪಾರ್ಥ, ಈ ವಿಷಯ ಮಾತನಾಡಲು ನನಗೆ ಇಷ್ಟ ಇಲ್ಲ. ನಾನು ಮಾತನಾಡಲು ಬಂದ ವಿಷಯದ ಬಗ್ಗೆ ಹೇಳು. ಇವತ್ತು ರಿತನ್ಯ ನೋವು ನೋಡಲಾಗದೆ ನಿನ್ನ ಬಳಿ ಮಾತನಾಡಲು ಬಂದೆ ಅಷ್ಟೇ. ಹೇಳುವಷ್ಟು ಹೇಳಿದ್ದೇನೆ. ಇದರ ಮೇಲೆ ಮದುವೆಯಾಗುವುದು ಬಿಡುವುದು ನಿನ್ನಿಷ್ಟ. ಜೀವನ ಪರ್ಯಂತ ಹೀಗೆ ಬ್ರಹ್ಮಚಾರ್ಯ ಹಾಗೆ ಇರುತ್ತೇನೆ ಎಂದರೆ ನಾನೇನು ಮಾಡಲು ಆಗುವುದಿಲ್ಲ ಎಂದು ಅಲ್ಲಿಂದ ಹೊರಡುವವನನ್ನು ತಡೆದ ಪಾರ್ಥ, ಮಹರ್ಷಿ, ರಿತನ್ಯ ತಂದೆ ನನ್ನ ಜೊತೆ ಆ ರೀತಿ ಮಾತನಾಡಿದರು ಎಂದು ಬೇಜಾರಾಗಿದ್ದು ನಿಜ. ಇದರಲ್ಲಿ ರಿತನ್ಯಾಗೆ ನೋವು ಕೊಡಬೇಕು ಎನ್ನುವ ಯಾವ ಉದ್ದೇಶ ಇರಲಿಲ್ಲ. ಈಗಲೂ ಅವಳ ತಂದೆ ಬಂದು ನನ್ನ ಮಗಳನ್ನು ಮದುವೆ ಮಾಡಿಕೊ ಎಂದು ಕೇಳಿದರೆ ಖಂಡಿತ ನಾನು ಅವಳನ್ನು ಮದುವೆಯಾಗುತ್ತೇನೆ ಎಂದನು. ಅವನ ಮಾತು ಕೇಳಿ ಮಹರ್ಷಿಗೆ ಖುಷಿಯಾಗಿ ಅವನನ್ನು ತಬ್ಬಿ ಥ್ಯಾಂಕ್ ಯು ಪಾರ್ಥ ಎಂದಿದ್ದನು. ಅವನಿಂದ ಹಿಂದೆ ಸರಿದವನು, ಮಹರ್ಷಿ, ಮಹಿಮಾ ತುಂಬ ಒಳ್ಳೆಯವಳು ಕಣೋ. ನಿನ್ನನ್ನು ಅವಳಷ್ಟು ಬೇರೆ ಯಾರೂ ಪ್ರೀತಿಸಲಾರರು. ನೀನೇ ಯೋಚಿಸಿ ನೋಡು. ಹಿಂದೆ ಆಗಿದ್ದನ್ನು ಯಾರೂ ಬದಲಾಯಿಸಲು ಆಗುವುದಿಲ್ಲ ಮಹರ್ಷಿ. ಮುಂದೆ ಆಗುವುದರ ಬಗ್ಗೆ ಯೋಚನೆ ಮಾಡು. ನಾವಿನ್ನು ಕಾಲೇಜು ಹುಡುಗರಲ್ಲ ಕಣೋ. ನಮಗೂ ವಯಸ್ಸಾಗುತ್ತಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಅವಳಿಂದ ದೂರ ಇರ್ತೀಯಾ? ಇಲ್ಲ, ಅವಳ ಮೇಲಿರುವ ನಿನ್ನ ದ್ವೇಷ ಯಾವತ್ತೂ ಕಡಿಮೆಯಾಗುವುದಿಲ್ಲ ಎನ್ನುವುದಾದರೆ ನೀವಿಬ್ಬರು ಒಟ್ಟಿಗಿದ್ದು ಏನು ಪ್ರಯೋಜನ? ಮನೆಯವರ ಬಳಿ ಸತ್ಯ ಹೇಳಿ ಅವಳಿಗೆ ಡೈವರ್ಸ್ ಕೊಟ್ಟು ನೀನು ಬೇರೆ ಯಾರನ್ನಾದರೂ ಮದುವೆಯಾಗು. ಪಾರ್ಥ ಮಹಿಮಾಳ ಬಗ್ಗೆ ಮಾತನಾಡುವಾಗ ಪ್ರತಿ ಬಾರಿಯೂ ಇದೇ ಮಾತನ್ನು ಆಡುತ್ತಾನೆ ಎಂದು ಅವನ ಮಾತಿನ ಕಡೆ ಅಸಡ್ಡೆ ತೋರಿಸುತ್ತಿದ್ದನು. ಆದರೆ ಇಂದು ಅವನಾಡಿದ ಮಾತು ಮಹರ್ಷಿಯ ಹೃದಯಕ್ಕೆ ಇರಿದಂತಾಗಿದ್ದವು. ಅವನ ಅಷ್ಟು ಮಾತುಗಳನ್ನು ಕೇಳಿ ಅವನಿಗೆ ಪ್ರತಿಯಾಡದೆ ಅಲ್ಲಿಂದ ಹೊರಟಿದ್ದನು. ಅಪ್ಪ, ಇವತ್ತು ಲಾಯರ್ನ ಮೀಟ್ ಮಾಡಲು ಆಗಲಿಲ್ಲ. ನಾಳೆ ಮೀಟ್ ಮಾಡುತ್ತೇನೆ ಎಂದನು. ಪರವಾಗಿಲ್ಲ ಮಹರ್ಷಿ, ನಾಳೆ ಮೀಟ್ ಮಾಡಿ ಮಾತನಾಡು. ಹಾಗೆ ನಾನು ಹೇಳಿದ ಕೆಲಸ ಆದಷ್ಟು ಬೇಗ ಆಗಬೇಕು ಎಂದು ಹೇಳು ಎಂದವರು ಊಟ ಮಾಡುವುದನ್ನು ಮುಂದುವರಿಸಿದರು. ಊಟ ಮಾಡುತ್ತಿದ್ದವನು ಕಿರುಗಣ್ಣಿನಲ್ಲಿ ಆಗಾಗ ಮಹಿಮಾಳನ್ನು ನೋಡುತ್ತಿದ್ದನು. ಎಂದಿಗಿಂತ ಇಂದು ತುಂಬ ಖುಷಿಯಾಗಿದ್ದಾಳೆ ಎನಿಸಿತು. ತನ್ನ ಮಾವನ ಜೊತೆ ಕೂಡ ಅಷ್ಟೇ ಖುಷಿಯಿಂದ ಮಾತನಾಡುತ್ತಿದ್ದಳು. ಅವಳು ಯಾಕಾಗಿ ಇಷ್ಟು ಖುಷಿಯಾಗಿದ್ದಾಳೆ ಎನ್ನುವುದು ಅವನಿಗೆ ತಿಳಿಯಲಿಲ್ಲ. ಮಹರ್ಷಿ ಮಲಗುವ ಮೊದಲೇ ಮಹಿಮಾ ಬಂದು ಮಂಚದ ಮೇಲೆ ಮಲಗಿದ್ದಳು. ಒಳಗೆ ಬಂದವನು, ಇದೇನು ಇಷ್ಟು ಬೇಗ ಮಲಗಿದ್ದಾಳಲ್ಲ ಇವಳು ಎಂದುಕೊಂಡು ಸೋಫಾ ಮೇಲೆ ಹೋಗಿ ಮಲಗದೆ ಒಂದೇ ನಿಮಿಷಕ್ಕೆ ಅವನ ಕಾಲಿಗೆ ಇರುವೆ ಕಚ್ಚಿದಂತಾಗಿ ಒಡನೆಯೇ ಎದ್ದು ಕಾಲನ್ನು ನೋಡಿಕೊಂಡರೆ ನಿಜವಾಗಿಯೂ ಇರುವೆ ಇತ್ತು ಅಲ್ಲಿ. ಓ ಶಟ್, ಇಲ್ಲಿಗೆ ಇರುವೆ ಹೇಗೆ ಬಂತು ಎಂದು ಜೋರಾಗಿ ಹೇಳಿಕೊಂಡವನು ಕಾಲಿನಲ್ಲಿ ಇದ್ದ ಇರುವೆಯನ್ನು ತೆಗೆದಿದ್ದನು. ಇತ್ತ ಮಂಚದ ಮೇಲೆ ಮಲಗಿದ್ದವಳು ತನಗೆ ಏನು ಗೊತ್ತೇ ಇಲ್ಲ ಎನ್ನುವಂತೆ ಬಂದ ನಗುವನ್ನು ತಡೆಯುತ್ತಾ ಹಾಗೆ ಮಲಗಿದ್ದಳು. ದೃಷ್ಟಿಯನ್ನು ಸರಿಯಾಗಿ ಹಾಯಿಸಿ ಸೋಫಾ ಮೇಲೆ ನೋಡುತ್ತಿದ್ದ ಹಾಗೆ ಬೆಚ್ಚಿ ಬಿದ್ದಿದ್ದನು. ಸೋಫಾ ಮೇಲೆಲ್ಲ ತುಂಬ ಇರುವೆಗಳು ಓಡಾಡುತ್ತಿದ್ದವು. ಅದನ್ನು ನೋಡಿ ಒಡನೆ ಕೆಳಗೆ ಇಳಿದು ತನ್ನ ಬಟ್ಟೆಯನ್ನು ಒದರಿಕೊಳ್ಳುತ್ತಾ, ಇಷ್ಟೊಂದು ಇರುವೆ ಸೋಫಾ ಮೇಲೆ ಹೇಗೆ ಬಂತು ಎನ್ನುತ್ತಲೇ ಮಹಿಮಾಳೆಡೆಗೆ ನೋಡಿದರೆ ಅವಳು ತನಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತೆ ಮಲಗಿದ್ದಳು. ಅದಾಗಲೇ ಅವನಿಗೆ ಅನುಮಾನ ಬಂದು ಸೋಫಾ ಇನ್ನೊಮ್ಮೆ ಹತ್ತಿರದಂತೆ ನೋಡಿದವನಿಗೆ ಅಲ್ಲಲ್ಲಿ ಸಕ್ಕರೆ ಕಾಳು ಬಿದ್ದಿರುವುದು ಅರಿವಾಯಿತು. ಸೋಫಾ ಮೇಲೆ ಸಕ್ಕರೆ ಬರಲು ಹೇಗೆ ಸಾಧ್ಯ ಎಂದುಕೊಂಡವನಿಗೆ
ಇದೆಲ್ಲ ಮಹಿಮಾಳದ್ದೇ ಕೆಲಸ ಎಂದು ತಿಳಿದು ಹೋಗಿತ್ತು. ಮಹಿಮಾ ಸೋಫಾ ಮೇಲೆ ಸಕ್ಕರೆ ಹೇಗೆ ಬಂತು? ಅವನ ಗಡುಸಾದ ಧ್ವನಿಗೆ ಹೆದರಿದವಳು ಅದನ್ನೇ ತೋರಿಸಿಕೊಳ್ಳದೆ ಮಲಗಿದ್ದಲ್ಲಿಂದ ಎದ್ದು ಕುಳಿತು, ನನಗೇನು ಗೊತ್ತು ಎಂದಳು. ಮಹಿಮಾ, ನಾನು ತಮಾಷೆ ಮಾಡ್ತಿಲ್ಲ. ಬೆಳಗ್ಗೆಯಿಂದ ಮನೆಯಲ್ಲಿಯೇ ಇದ್ದೆ ತಾನೇ. ನಮ್ಮ ರೂಮಿಗೆ ನಿನ್ನನ್ನು ಬಿಟ್ಟು ಇನ್ಯಾರು ಬರ್ತಾರೆ? ನೀನೇ ಬೇಕೆಂದು ಸಕ್ಕರೆ ತಂದು ಹಾಕಿದ್ದೀಯಾ? ನನಗೆ ಕೋಪ ಬರಿಸಬೇಡ, ಸತ್ಯ ಒಪ್ಪಿಕೋ. ಯಾಕೆ ಸಕ್ಕರೆ ತಂದು ಸೋಫಾ ಮೇಲೆ ಹಾಕಿದೆ? ಉರಿಯುವ ಕಣ್ಣುಗಳಿಂದಲೇ ಅವರ ರಟ್ಟೆಯನ್ನು ಬಿಗಿಯಾಗಿ ಹಿಡಿಯುತ್ತಾ ಕೇಳುತ್ತಿದ್ದನು. ಅವನು ಸೋಫಾ ಮೇಲೆ ಮಲಗಬಾರದು ಎಂದು ಯೋಚಿಸಿದವಳು ಸಕ್ಕರೆಯನ್ನು ತಂದು ಸೋಫಾ ಮೇಲೆ ಹಾಕಿ ಇರುವೆ ಬರುವ ಹಾಗೆ ಮಾಡಿದ್ದಳು. ಈಗ ತಾನು ಮಾಡಿದ ಕೆಲಸವನ್ನು ಹೇಗೆ ತಾನೇ ಒಪ್ಪಿಕೊಳ್ಳಲು ಸಾಧ್ಯ? ನನಗೇನು ಸಕ್ಕರೆ ತಿನ್ನುವ ಕಾಯಿಲೆ ಇಲ್ಲ. ಕಾಫಿಗೆ ಸ್ವಲ್ಪ ಸಕ್ಕರೆ ಹೆಚ್ಚಾದರೂ ಕಾಫಿಯನ್ನು ಕುಡಿಯುವುದಿಲ್ಲ. ಅಂಥದ್ದರಲ್ಲಿ ಸಕ್ಕರೆ ತಂದು ನಾನು ಯಾಕೆ ಸೋಫಾ ಮೇಲೆ ಕುಳಿತು ತಿನ್ನಲಿ? ಸೋಫಾ ಮೇಲೆ ಸಕ್ಕರೆ ಹೇಗೆ ಬಂತು ಎಂದು ನನಗೆ ಗೊತ್ತಿಲ್ಲ. ಮೊಂಡುತನದಲ್ಲಿಯೇ ಹೇಳಿದಳು. ಅವಳು ಏನೇ ಹೇಳಿದರೂ ಅವಳ ಮಾತನ್ನು ನಿಜವಾಗಿಯೂ ನಂಬುತ್ತಾನ ಅವನು? ನೀನು ತಂದು ಸಕ್ಕರೆ ಹಾಕದೆ ಇನ್ನೇನು ಸಕ್ಕರೆ ಕಾಲು ಬಂದು ಅದಾಗದೆ ಸೋಫಾ ಮೇಲೆ ಬಂದು ಬಿತ್ತಾ ಎಂದರೆ ಯಾರಿಗೆ ಗೊತ್ತು? ದೆವ್ವ ಬಂದು ಹಾಕಿದ್ದರೂ ಹಾಕಿರಬಹುದು. ತಾನು ಕೂಡ ಸೋಲದೆ ಮಾತಿಗೆ ಮಾತು ಕೊಡುತ್ತಿದ್ದಳು. ನನ್ನ ರೂಮಿಗೆ ನೀನೊಬ್ಬಳೇ ದೆವ್ವ ಇರುವುದು. ಬೇರೆ ದೆವ್ವ ಬರಲು ಹೇಗೆ ಸಾಧ್ಯ ಹೇಳು? ಬೇಕೆಂದೇ ಸಕ್ಕರೆಯನ್ನು ತಂದು ಅಲ್ಲಿ ಹಾಕಿ ಈಗ ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ನಾಟಕ ಮಾಡ್ತಿದ್ದೀಯಾ? ಪ್ರತಿ ಬಾರಿ ಮಾತನಾಡುವಾಗಲೂ ಅವನ ಕೋಪ ತಾರಕಕ್ಕೆ ಏರುತ್ತಿತ್ತು. ಅವಳ ರಟ್ಟೆ ಹಿಡಿತ ಬಿಗಿಯಾಗುತ್ತಿತ್ತು. ಅದರ ನೋವಿಗೆ ಮುಖ ಕಿವುಚಿದವಳು, ಕೈ ನೋವುತ್ತಿದೆ, ರಟ್ಟೆ ಬಿಟ್ಟು ಮಾತನಾಡಿ ಎಂದು ಹೇಳಿದವಳ ಕಣ್ಣಾಲಿಗಳು ತುಂಬಿದವು. ಈ ನಿನ್ನ ಮೊಸಳೆ ಕಣ್ಣೀರಿಗೆ ಕರಗುತ್ತೇನೆ ಎಂದು ತಿಳಿಯಬೇಡ. ಎಷ್ಟೇ ನಾಟಕ ಮಾಡ್ತೀಯಾ? ಯಾವುದಾದರೂ ನಾಟಕದ ಕಂಪನಿಗೆ ಸೇರಿಕೊಂಡಿದ್ದರೆ ಕೈ ತುಂಬ ಹಣವಾದರೂ ಸಿಗುತ್ತಿತ್ತು. ಅದು ಬಿಟ್ಟು ಇಲ್ಲಿ ಬಂದು ನನ್ನ ಜೀವ ತೆಗೆಯುತ್ತಿದ್ದೀಯಾ ಎಂದವನ ಮಾತು ಕೇಳಿ ಕೋಪಗೊಂಡವಳು ಒಡನೆಯೇ ಅವನನ್ನು ಹಿಂದಕ್ಕೆ ದೂಡಿ, ಹೌದು, ನಾನು ಏನೇ ಮಾತನಾಡಿದರೂ ನಿಮಗೆ ನಾಟಕದ ರೀತಿ ಅನಿಸುತ್ತದೆ. ಅದಕ್ಕೆ ನಾನೇನು ಮಾಡಲು ಆಗುವುದಿಲ್ಲ. ಈಗ ನಾನೇ ಬೇಕೆಂದು ಸೋಫಾ ಮೇಲೆ ಸಕ್ಕರೆ ಹಾಕಿದೆ ಎಂದು ಕೂಗಿದಳು. ಅದೇ ನನಗೂ ಗೊತ್ತು, ನೀನೇ ಹಾಕಿರುವುದು ಅಂತ. ಯಾಕೆ ಹಾಗೆ ಮಾಡಿದೆ ಎಂದು ಕೇಳುತ್ತಿರುವುದು ಎಂದವನ ಮಾತಿಗೆ, ಯಾಕೆಂದರೆ ನೀವು ಇಲ್ಲಿ ಮಲಗಿ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಮಾಡದೆ ಒದ್ದಾಡಿದ್ದನ್ನು ನೋಡಿ ನನಗೂ ನೋವಾಯಿತು. ಇಲ್ಲಿ ಬಂದು ಮಲಗಿ ಎಂದರೂ ನೀವು ಮಲಗುವುದಿಲ್ಲ, ಅದಕ್ಕೆ ಹಾಗೆ ಮಾಡಿದೆ ಎಂದಳು. ಮತ್ತೆ ಮಂಚದ ಮೇಲೆ ನೀನು ಬಂದು ಒಕ್ಕರಿಸಿಕೊಂಡಿದ್ದೀಯಲ್ಲ, ನಾನು ಎಲ್ಲಿ ಮಲಗುವುದು? ಅದಕ್ಕೆ ಕಷ್ಟ ಆದರೂ ಎಲ್ಲ ನನ್ನ ಕರ್ಮ ಎಂದು ಅಲ್ಲೇ ಮಲಗುತ್ತಿದ್ದೆ. ಇವತ್ತು ಅದಕ್ಕೂ ಕಲ್ಲಾಕಿದೀಯಾ? ಮತ್ತದೇ ಕೋಪದ ಮಾತುಗಳು ಅವನದು. ಮಂಚ ತುಂಬ ದೊಡ್ಡದಿದೆ, ನಾನು ಮಲಗಿದರೂ ಅಷ್ಟೊಂದು ಜಾಗ ಇದೆಯಲ್ಲ, ಅಲ್ಲೇ ಮಲಗಿ. ಯಾಕೆ ನನ್ನ ಜೊತೆ ಮಂಚದ ಮೇಲೆ ಮಲಗಲು ಭಯವಾ? ಅಥವಾ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲವಾ ಎನ್ನುತ್ತಿದ್ದ ಹಾಗೆ, ಏಯ್, ನನ್ನ ನಂಬಿಕೆಯ ಬಗ್ಗೆ ಮಾತನಾಡಬೇಡ ನೀನು ಎಂದು ತೋರು ಬೆರಳು ತೋರಿಸಿ ಹೇಳಿದವನ ಮಾತು ಕೇಳಿ ಒಳಗೆ ನಗು ಬಂದರೂ ಅದನ್ನು ತಡೆದವಳು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಮತ್ತೆ ಇಲ್ಲೇ ಮಲಗಿ, ಅಥವಾ ನನ್ನ ಪಕ್ಕ ಮಲಗಿದರೆ ನಿಮ್ಮ ಮನದಲ್ಲಿರುವ ಪ್ರೀತಿ ಹೊರಬರುತ್ತೆ ಎನ್ನುವ ಭಯ ಇರಬೇಕು ಬೇಕೆಂದೇ ಅವನನ್ನು ಕೆಣಕುತ್ತಿದ್ದಳು. ಪ್ರೀತಿನಾ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ವ್ಯಕ್ತಿತ್ವವನ್ನೇ ಕೆಣಕುತ್ತಿದ್ದೀಯ ಅಲ್ವಾ? ನಾನು ಏನು ಎನ್ನುವುದು ನಿನಗೂ ತಿಳಿಯುತ್ತದೆ ಎಂದು ಹೋಗಿ ಇನ್ನೊಂದು ಬದಿಯ ಮಂಚದ ಮೇಲೆ ಮಲಗಿದನು. ಅವನು ಮಲಗಿದ್ದನ್ನು ನೋಡಿ ತುಟಿ ಅಳಿಸಿದವಳು ಮುಂದುವರಿಯುವುದು. ಧನ್ಯವಾದಗಳು.